ನಿಮ್ಮ ಯಾರಿಗೂ ಗೊತ್ತಿಲ್ವೇನಮ್ಮ ಎಷ್ಟು ಜನ ಪೂಜೆ ಮಾಡ್ತೀರಾ? ಯಾರಿಗೂ ನಾಗರ ಪೂಜೆ ಮಾಡ್ತಾರಲ್ಲ ಎಲ್ರು. ನಾಗರ ಪೂಜೆ ಮಾಡೋದ್ರಲ್ಲಿ 3 ಕಲ್ಲುಗಳಿರುತ್ತೆ. 3 ಕಲ್ಲುಗಳಿರುತ್ತೆ ಅಲ್ಲಿ ವಿಗ್ರಹ ಇರ್ತಾರ. ಆ 3 ಕಲ್ಲುಗಳ ಹೆಸರುಗಳೇನು ಅಂತ ಹೇಳ್ಬೇಕು ನೀವು. ಬ್ರಹ್ಮ ವಿಷ್ಣು ಮಹೇಶ್ವರ. ಮಧ್ಯದಲ್ಲಿ ಅಮ್ಮನವ್ರು ಇರುತ್ತೆ, ಆ ಸೈಡ್ 7 ಅಡಿ ನಾಗರಾವಿರುತ್ತೆ, ಈ ಸೈಡ್ 2 ನಾಗರಾವಿರುತ್ತಲ್ಲ, ಆ ಹೆಸರುಗಳು ಹೇಳ್ತಾರೆ. ಮಧ್ಯದಲ್ಲಿರೋ ನಾಗದೇವತೆ ಹೆಸರು ಜಲತ್ಕಾರಿಣಿ ಪ್ಲಸ್ ಮಾನಸಾದೇವಿ. ಇವ್ರು ಅವ್ರ ಗಂಡನೇ ಹಿಂಗಿರೋದು. ಇವ್ರಿಬ್ರಿಗೂ ಮಾಡಿದ್ರೆ ಮದುವೆ ಸೆಟ್ ಆಗಿಲ್ಲ ಅಂದ್ರೆ ಅವ್ರ ಮದುವೆ ಬೇಗ ಸೆಟ್ ಆಗುತ್ತೆ. ಆ ಕಡೆ ಇರ್ತಾರಲ್ಲ ಅಸ್ತಿಕ ಮಹಾಮನೆ, ಅವ್ರಿಗೂ ಮಾಡಿದ್ರೆ ಮಕ್ಕಳು ಸಂತಾನ ಪ್ರಾಪ್ತಿ ಆಗುತ್ತೆ. ಮಧ್ಯದಲ್ಲಿ ಮಾನಸಾದೇವಿಗೂ ಮಾಡಿದ್ರೆ ನಾಗದೋಷಗಳೆಲ್ಲ ನಿವಾರಣೆ ಆಗ್ತವೆ. ಮಹಾಭಾರತದಲ್ಲಿ ಜನಮೇಜಯನು ಯಾಗ ಮಾಡಿರುವಾಗ ಅಸ್ತಿಕ ಮಹಾಮನಿ ಬಂದು ನಾಗಯಾಗ ನಿಲ್ಲಿಸಿರ್ತಾನೆ. ನಾಗ ದೇವತೆಗಳನ್ನ ಸಾಯಿಸಬೇಡಿ ಅಂತ ಹೇಳ್ಬಿಟ್ಟು ಆ ಯಾಗವನ್ನು ನಿಲ್ಲಿಸಿರ್ತಾರೆ. ಅವಾಗ ಅವ್ರಿಗೆ ವರ ಕೊಟ್ಟಿರ್ತಾರೆ, ನಿಮ್ಮ ತಾಯಿಗೂನು ನಿನಗೆ ನಿಮ್ಮ ತಂದೆಗೆ ಯಾರಾದ್ರೆ ಪೂಜೆ ಮಾಡ್ತಾರೋ ಅವ್ರಿಗೆ ಅನುಗ್ರಹ ಸಿಗುತ್ತೆ, ನಾಗದೋಷಗಳೆಲ್ಲ ನಿವಾರಣೆ ಆಗಿ ಮದುವೆ ಆಗದಿರೋರಿಗೆ ಕಲ್ಯಾಣ, ತದನಂತರ ಮಕ್ಕಳಾಗಿರೋರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವರ ಕೊಟ್ಟಿರ್ತಾರೆ. ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ, ಬಟ್ ಹೇಳಿದ್ದಕ್ಕೆ ಎಲ್ರು ಒಂದು ಕ್ಲಾಪ್ಸ್ ಹೊಡಿ ನಮ್ಮ ಸ್ವಾಮೀಜಿ ಅವರಿಗೆ.